ಬಾಗಲಕೋಟೆ ಜಿಲ್ಲೆ ಕೆರೂರು ನಗರಕ್ಕೆ ಉಡುಪಿ ಪೇಜಾವರ್ ಮಠದ ಪೀಠಾಧಿಪತಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ನೀಡಿದರು. ನಗರೇಶ್ವರ ದೇವಸ್ಥಾನದಿಂದ ಅವರನ್ನು ಕೀರ್ತನೆಗಳೊಂದಿಗೆ ರಾಘವೇಂದ್ರ ಮಠಕ್ಕೆ ಬರಮಾಡಿಕೊಳ್ಳಲಾಯಿತು. ಮುಸ್ಲಿಂ ಸಮಾಜದ ಮುಲ್ಲಾ ಜಮಾತನ ಅಧ್ಯಕ್ಷ ಮಹಮ್ಮದ್ ಅಲಿ ಕುಡ್ಚಿ, ಸಹಕಾರ ಸಂಘದ ಉಪಾಧ್ಯಕ್ಷ ಬದ್ರುದ್ದೀನ ಮುಲ್ಲಾ, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೋದಿನ್ ಸಾಬ್ ಅಗಸಿಮನಿ, ಕಾಂಗ್ರೆಸ್ ಯುವ ಮುಖಂಡ ಮಹಮ್ಮದ್ ಮುಲ್ಲಾ ಬುಡ್ಡೆ ಸಾಬ್ ಡೋಲಿಕಟ್ಟಿ ನೇತೃತ್ವದಲ್ಲಿ ಪೇಜಾವರ್ ಶ್ರೀಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಬ್ರಾಹ್ಮಣ ಸಮಾಜದವರಿಂದ ಹಮ್ಮಿಕೊಂಡಿದ್ದು ಸಂಘದ ಅಧ್ಯಕ್ಷ ರಂಗಣ್ಣ ದೇಸಾಯಿ ಸ್ವಾಗತಿಸಿದರು. ಸ್ಥಳೀಯ ಮುಖಂಡರಾದ ಅಶೋಕ ಜಿಗಳೂರ, ಭೀಮಸೇನ ದೇಸಾಯಿ ಸೇರಿದಂತೆ ಅಪಾರ ಸಂಖ್ಯೆ ಭಕ್ತರು ಪಾಲ್ಗೊಂಡಿದ್ದರು. ಗೋವು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಎಂಬ ಮುಸ್ಲಿಂ ಸಮುದಾಯದ ಒತ್ತಾಯದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪೇಜಾವರ ಶ್ರೀಗಳು, ನಾವು ಈ ಒತ್ತಾಯವನ್ನು ಸ್ವಾಗತಿಸುತ್ತೇವೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಗಮನ ಹರಿಸುತ್ತವೆ ಎಂಬ ನಿರೀಕ್ಷೆ ಇದೆ ಎಂದರು. ವರದಿ ಅಬ್ದುಲ್ ರಜಾಕ್ ಟಪಾಲ್. ಇಂತಹ ಪ್ರಕ್ರಿಯೆಯನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಡೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದ್ರೂ ಕೂಡ ವಿಶೇಷ ಗಮನ ಹರಿಸಬೇಕು ನಾವು. ಮತ್ತೆ ಇನ್ನೊಂದ್ರಿ, ಈಗ ದೇಶದಲ್ಲಿ ಎಲ್ಲಾ ಪಕ್ಷಗಳು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ತರಿಸ್ತಾ ಇದ್ದಾರೆ. ಸೊಸೈಟಿ ಯಾವ ದಿಕ್ಕಿನ ಹೋಗಬಹುದು, ಭವಿಷ್ಯ ಏನು ರಾಜಕಾರಣ ಅದೆಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ10 ಕನ್ನಡ ನ್ಯೂಸ್.